ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಾರ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ನಮ್ಮೂರಿಗೂ ನೀರು ಬರುತ್ತೆ, ನಮ್ಮೂರಿನ ಕೆರೆಗಳು ತುಂಬುತ್ತವೆ, ನಮ್ಮ ಅಂತರ್ಜಲ ಮಟ್ಟ ಕೂಡ ಏರಿಕೆ ಆಗುತ್ತೆ ಅಂತ ಆ ಭಾಗದ ಜನ ತುಂಬ ಕಾಯ್ತಾ ಇದ್ರು, ಬಯಸಿದ್ರು ಕೂಡ. ಆದರೆ ಅವರು ಅಂದ್ಕೊಂಡಂತೆ ನೀರು ಬಂತು. ಈಗ ಆ ನೀರೇ ಅವರಿಗೆ ವಿಷವಾಗಿದೆ. ಈಗ ಅವರಿಗೆ ಈ ನೀರು ಬೇಡವಾಗಿದೆ. ಕಾರಣ ಅವರ ಜೀವ ಉಳಿದ್ರೆ ಸಾಕು ಅನ್ನೋ ಪಾಡಿಗೆ ಅವರು ಬಂದಿದ್ದಾರೆ. ನಾವು ಮಾತನಾಡ್ತಾ ಇರೋದು ನಮ್ಮ ಬೆಂಗಳೂರಿನ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನ ಚಿಕ್ಕಬಳ್ಳಾಪುರದ ಜಿಲ್ಲೆಗೆ ತೆಗೆದುಕೊಂಡು ಹೋಗುವಂಥ HN ವ್ಯಾಲಿ ಅಂದರೆ ಹೆಬ್ಬಾಳ ನಾಗವಾರ ವ್ಯಾಲಿ ಬಗ್ಗೆ. ಈಗ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಜನತೆಗೆ ಇದು ವರವಾಗೋದಕ್ಕಿಂತ ಶಾಪವಾಗಿ ಪರಿಣಮಿಸಿದೆ. ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಜನರಿಗೆ ಒಂದು ಕೊರಗಿತ್ತು. ಅದೇನು ಅಂತಂದರೆ, ಸಾವಿರಾರು ಅಡಿ ಕೊರೆದ್ರೂ ಕೂಡ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ ಅಂತ. ಇನ್ನು ಕೃಷಿಗೆ ನಾವೇನು ಮಾಡೋದು, ಕುಡಿಯೋದಕ್ಕೆ ಏನು ಮಾಡೋದು, ಹೀಗಾಗಿ ನಮಗೆ ನೀರು ಬೇಕು ಅಂತ ಅವರು ಪಟ್ಟು ಹಿಡಿದಿದ್ರು. ಹೀಗಾಗಿ ಸರ್ಕಾರ ಜೂನ್ 2021ರಲ್ಲಿ ಜಾರಿಗೆ ತಂದಂತಹ ಯೋಜನೆಯೇ ಈ HN ವ್ಯಾಲಿ ಯೋಜನೆ. ಈ ಹೆಬ್ಬಾಳ ನಾಗವಾರ ವ್ಯಾಲಿ ಯೋಜನೆ ಏನು ಮಾಡುತ್ತೆ, ಬೆಂಗಳೂರಿನಿಂದ ಸಂಸ್ಕರಿಸಿದಂಥ ತ್ಯಾಜ್ಯ ನೀರನ್ನು ಅಲ್ಲಿಯ ಕೆರೆಗಳಿಗೆ ಅಂದರೆ ಚಿಕ್ಕಬಳ್ಳಾಪುರ ಭಾಗದ ಕೆರೆಗಳಿಗೆ ತುಂಬಿಸುವಂಥ ಜೊತೆಗೆ ಆ ಮೂಲಕ ಅಂತರ್ಜಲ ವೃದ್ಧಿಯಾಗಿ ನಂತರ ನೀರನ್ನು ಕೃಷಿ ಚಟುವಟಿಕೆಗಳಲ್ಲಿ ಬಳಕೆ ಮಾಡಬಹುದು ಅಂತ ಈ ಯೋಜನೆಯನ್ನು ಜಾರಿಗೆ ತರುತ್ತೆ. ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಕೂಡ ಈ ಯೋಜನೆಯನ್ನು ಮೆಚ್ಕೊಂಡಿತ್ತು. ಆದರೆ ಎಲ್ಲವೂ ಅಂದ್ಕೊಂಡಂತೆ ಆಗಿದ್ದಿದ್ರೆ ಬಹುಶಃ ಈ ದಿನ ಈ ಸುದ್ದಿನ ನಾವು ನಿಮ್ಮ ಮುಂದೆ ಹೇಳ್ತಾ ಇರಲಿಲ್ಲ. ಆದರೆ ಈಗ ಏನಾಗಿದೆ, ಈ ನೀರು ಚಿಕ್ಕಬಳ್ಳಾಪುರ ಭಾಗದ ಕೆರೆಗಳನ್ನು ತುಂಬಿಸ್ತಾ ಇದೆ. ಆದರೆ ಕೆರೆ ನೀರು ಅಂತರ್ಜಲ ವೃದ್ಧಿ ಮಾಡ್ತಾ ಇದೆ ಕೂಡ. ಅದರ ಜೊತೆಗೆ ಈ ನೀರನ್ನು ಬಳಸಿ ಬೆಳೆದಂಥ ಹಣ್ಣು, ತರಕಾರಿ, ಸೊಪ್ಪುಗಳು ಜೀವ ಹಿಂಡ್ತಾ ಇದೆ. ಜೀವಜಲ ಇಲ್ಲಿ ಹಾಲಾಹಲ ಆಗಿದೆ. ಯಾಕಂದರೆ ಬೆಂಗಳೂರಿನಂಥ ಮಹಾನಗರದ ತ್ಯಾಜ್ಯ ನೀರನ್ನು 2 ಹಂತದಲ್ಲಿ ಸಂಸ್ಕರಿಸಿದ ನಂತರ ಅಂದರೆ 2 ಸ್ಟೇಜ್ ಟ್ರೀಟ್ಮೆಂಟ್ ನಂತರ ಅದನ್ನು ಹೊತ್ತು ತರುವಂಥ ಈ ವ್ಯಾಲಿ ಕೇವಲ ನೀರನ್ನಷ್ಟೇ ಅಲ್ಲ, ಬದಲಿಗೆ ಈ ನೀರಿನ ಜೊತೆಗೆ ವಿಷಕಾರಿ ಅಂಶಗಳನ್ನು, ಹೆವಿ ಮೆಟಲ್ಗಳನ್ನು ಹೊತ್ತು ತರ್ತಾ ಇದೆ. ಇದು ಅಂತಿಂಥ ವಿಷ ಅಲ್ಲ, ಮಾರಕ ಕ್ಯಾನ್ಸರ್ ರೋಗಗಳನ್ನು ಕೂಡ ಉಂಟು ಮಾಡುವಂಥ ಹೆವಿ ಮೆಟಲ್ಸ್. ಹಾಗಿದ್ರೆ ಈ ಯೋಜನೆ ಎಡವಿದ್ದಲ್ಲಿ ಹೇಳ್ತೀವಿ. ಆದರೆ ಅದಕ್ಕೂ ಮುಂಚೆ ಈ ನೀರಿನ ಅಸಲಿಯತ್ತೇನು ನೋಡೋಣ ಬನ್ನಿ. ಈ ನೀರನ್ನು ಕೇವಲ ಅಗ್ರಿಕಲ್ಚರಲ್ ಪರ್ಪಸ್ ಅಂದರೆ ಕೃಷಿ ಚಟುವಟಿಕೆಗೆ ಮಾತ್ರವೇ ಬಳಸಬೇಕು ಅಂತ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿದೆ. ಇದನ್ನು ಡೈರೆಕ್ಟಾಗಿ ಉಪಯೋಗಿಸಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಆದರೆ ಜನ ಅದನ್ನು ಪಾಲಿಸ್ತಾ ಇದ್ದಾರೆ ಕೂಡ. ಬಟ್ ಪ್ರಾಬ್ಲಮ್ ಶುರುವಾಗೋದು ಈ ನೀರು ಅಂತರ್ಜಲ ತಲುಪಿದ ಮೇಲೆ. ಯಾಕಂದರೆ ಅಂತರ್ಜಲ ತಲುಪಿದ ನಂತರ ಅಲ್ಲಿ ವಿಷಕಾರಿ ಅಂಶಗಳು ಭೂಮಿಗೆ ಸೇರುತ್ತೆ. ನಂತರ ಈ ನೀರನ್ನು ಬಳಸಿ ಬೆಳೆಯುವಂಥ ಹಣ್ಣು, ತರಕಾರಿಗಳು ಈ ವಿಷದಿಂದ ಕೂಡಿರುತ್ತೆ. ಅದನ್ನು ಸೇವನೆ ಮಾಡುವಂಥ ಜನರ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮ ಬೀರುತ್ತೆ. ಅದು ಯಾವ ಮಟ್ಟಿಗೆ ಅಂದರೆ, ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮ ಈಗ ಕ್ಯಾನ್ಸರ್ ಮಯವಾಗಿದೆ. ನೀರಿನ ರೂಪದಲ್ಲಿ ವಿಷ ಸೇವಿಸಿ ಕ್ಯಾನ್ಸರ್ಗೆ ಗ್ರಾಮಸ್ಥರು ತುತ್ತಾಗ್ತಾ ಇದ್ದಾರೆ. ಬನ್ನಿಕುಪ್ಪೆ ಗ್ರಾಮದ ಪಕ್ಕದಲ್ಲಿರುವಂಥ ಅಮಾನಿ ಗೋಪಾಲಕೃಷ್ಣ ಕೆರೆಗೆ ಈ HN ವ್ಯಾಲಿ ನೀರು ಬರ್ತಾ ಇದೆ. ಅಂದರೆ ಆ ಕೆರೆಯನ್ನು ತುಂಬಿಸಲಾಗ್ತಾ ಇದೆ. ವಿಪರ್ಯಾಸ ಅಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪವೇ ಈ ಕೆರೆ ಕೂಡ ಇದೆ. ಇನ್ನು ಈ ಕೆರೆಯಲ್ಲಿ ಡಿಫ್ರೆಂಟ್ ಸೊಳ್ಳೆಗಳಿಂದ ಡಿಫ್ರೆಂಟ್ ರೋಗಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಹಿಂದೆಂದೂ ನೋಡಿರೋದಂಥ ಸೊಳ್ಳೆಗಳನ್ನು ಕಂಡು ಜನನೇ ಶಾಕ್ ಆಗ್ತಿದ್ದಾರೆ. ಇನ್ನು ಹೆಣ್ಮಕ್ಕಳಿಗಂತೂ ಗರ್ಭಕೋಶ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಗಂಟಲು ನೋವು ಈ ಥರದ ಆರೋಗ್ಯ ಸಮಸ್ಯೆ, ಇನ್ಫ್ಯಾಕ್ಟ್ ಗಂಭೀರ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಎಷ್ಟೇ ಫಿಲ್ಟರ್ ಮಾಡಿದರೂ ಸಿಕ್ಕ ಕಡೆ ಪಾಚಿ ಕಟ್ಟುವಂಥ ನೀರು ಬರ್ತಾ ಇದೆ. ಹೀಗಾಗಿ ನಮ್ಮ ಗ್ರಾಮಕ್ಕೆ ಹೆಣ್ಕೊಡೋಕ್ಕೂ ಹಿಂದೇಟು ಹಾಕ್ತಿದ್ದಾರೆ, ನಾವೇ ಗೊಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಗ್ರಾಮಸ್ಥರು ತಮ್ಮ ದುಃಖವನ್ನು ತೋಡ್ಕೊಳ್ತಿದ್ದಾರೆ. ಇದರಿಂದ ಕೇವಲ ಗಂಭೀರ ಸಮಸ್ಯೆ ಮಾತ್ರ ಅಲ್ಲ, ಬದಲಾಗಿ ಜೀವನ ನಡೆಸೋಕ್ಕೂ ಕಷ್ಟ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ಈ ಅನಾರೋಗ್ಯ ಕೇವಲ ಈ ಭಾಗದ ಜನ ಮಾತ್ರ ಅನುಭವಿಸ್ತಾ ಇರೋದಲ್ಲ, ಬದಲಾಗಿ ನಮ್ಮ ಬೆಂಗಳೂರಿನ ಜನ ಕೂಡ ಇದರಿಂದ ಇಂಡೈರೆಕ್ಟ್ ಆಗಿ ಆರೋಗ್ಯ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳೆಯುವಂಥ ತರಕಾರಿಗಳು ನಮ್ಮ ಬೆಂಗಳೂರನ್ನು ತಲುಪುತ್ತೆ. ಇನ್ನು ಇತ್ತೀಚೆಗಷ್ಟೇ ನಿಮ್ಮ ನ್ಯೂಸ್ ಫಸ್ಟ್ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು ಇದರ ಕುರಿತಾಗಿ. ನಮ್ಮ ರಾಜಧಾನಿಯ ತರಕಾರಿಗಳಲ್ಲಿ ಸೀಸ ಅಂಶ ಅಂದರೆ ಲೆಡ್ನಂಥ ಮಾರಕ ಅಂಶ ಪತ್ತೆಯಾಗಿತ್ತು. ಇದನ್ನು ಸೇವಿಸಿದ್ರೆ ಯೋಚನೆ ಮಾಡಿ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಅಂತ. ಈಗ ಈ ಸಮಸ್ಯೆ ಕೇವಲ ಚಿಕ್ಕಬಳ್ಳಾಪುರ ಅಥವಾ ಕೋಲಾರ ಭಾಗದ ಜನರಿಗಷ್ಟೇ ಅಲ್ಲ, ಬಟ್ ರಾಜಧಾನಿಯ ಜನರಿಗೂ ಕೂಡ ಇದು ಕಾಡ್ತಿರುವಂಥದ್ದು. ಜೊತೆಗೆ ರಾಜಧಾನಿಯ ಜನರು ಕೂಡ ಇದರ ಕುರಿತಾಗಿ ಯೋಚನೆ ಮಾಡಬೇಕು. ಇದು ಕೇವಲ HN ವ್ಯಾಲಿ ಕಥೆ ಅಷ್ಟೇ ಅಲ್ಲ, ಇನ್ನೊಂದು KC ವ್ಯಾಲಿ, ಅದರ ಕಥೆ ಕೂಡ ಹಂಗೆ ಇರೋದು. ಅಲ್ಲಿನ ಜನ ಕೇಳ್ತಿರೋದು ಒಂದೇ, ನೀರು ಬಿಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಬಿಡುವಂಥ ನೀರನ್ನು 2 ಹಂತದ ಶುದ್ಧೀಕರಣದ ಬದಲು 3 ಹಂತಗಳಲ್ಲಿ ಮಾಡಿ ಅಂತ. ಅಂದರೆ 3 ಸ್ಟೇಜ್ ಟ್ರೀಟ್ಮೆಂಟ್ ಮಾಡಿದ್ರೆ
ಅದು ತಕ್ಕ ಮಟ್ಟಿಗೆ ಪ್ಯೂರ್ ಆಗುತ್ತೆ, ಆಗ ನಮ್ಮ ಸಮಸ್ಯೆ ಕೂಡ ಪರಿಹಾರವಾಗುತ್ತೆ ಅನ್ನೋದು. ಇದು ಖಂಡಿತ ತಪ್ಪಲ್ಲ. ಇನ್ಫ್ಯಾಕ್ಟ್ ಇದು ಬೇಡಿಕೆ ಆಗಬಾರ್ದು, ಒಂದು ಆಗ್ರಹ ಆಗಬೇಕು. ಇನ್ನು ಶಾಸಕರಿಗೆ IPL ಟಿಕೆಟ್ ಬೇಕು, ಫ್ರೀಯಾಗಿ IPL ಟಿಕೆಟ್ ಕೊಡಿಸ್ಬೇಕು ಅಂತ ಸದನದಲ್ಲಿ ಮಾತನಾಡುವಂಥ ಜನಪ್ರತಿನಿಧಿಗಳಿಗೆ ಈ ವಿಚಾರದಲ್ಲಿ ಇಂಟ್ರೆಸ್ಟ್ ಇಲ್ವಾ? ಇನ್ನಾದರೂ ಜನರ ಧ್ವನಿ ಸರ್ಕಾರ ಕೇಳಿಸ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ ಕೂಡ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನಮ್ಮ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.